ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಓಕೆನಾ, ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನೋಡಿದ್ವಿ. ಓಕೆನಾ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಬೇಸಿಕ್ಸ್ ನೋಡಿದ್ವಿ. ಇವತ್ತು ನಾವು ಇಲ್ಯುಸ್ಟ್ರೇಷನ್ ನಂಬರ್ 3. ಓಕೆನಾ, ಇಲ್ಯುಸ್ಟ್ರೇಷನ್ ನಂಬರ್ 3 ನೋಡೋಣ. ಸೆಕೆಂಡ್ ಪಿ ಯು ಸಿದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು 8 to 12 ಮಾರ್ಕ್ಸಿಗೆ ಬರುತ್ತೆ. ಓಕೆನಾ, ಒಂದು ಸಿಂಪಲ್ ಹಿಡ್ಕೊಂಡು ಡಿಫಿಕಲ್ಟ್ ತನೂ ನೋಡೋಣ. ಓಕೆನಾ, ಫಸ್ಟ್ ಒಂದು ಸಿಂಪಲ್ ಕ್ವಶನ್ ಇದೆ. ಇಲ್ಯುಸ್ಟ್ರೇಷನ್ ನಂಬರ್ 3 ಸಿಂಪಲ್ ಇದೆ, ನೋಡೋಣ ಇದು. ಓಕೆನಾ, ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಓಕೆನಾ, ಕ್ಯಾಶ್ ಫ್ಲೋ ಒಳಗಡೆ 3 ಆ್ಯಕ್ಟಿವಿಟೀಸ್ ಇರುತ್ತೆ. ಓಕೆನಾ, ನಾನು ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸು, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸು, ಆಮೇಲೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಓಕೆನಾ, ಬಟ್ ಈ ಕ್ವಶನಲ್ಲಿ ಬರೀ ಒಂದನ್ನೇ ಕೇಳಿದ್ದಾರೆ. ಯಾವುದು? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಫೈಂಡ್ ಔಟ್ ಮಾಡಿ ಅಂತ. ಓಕೆನಾ, ನೋಡೋಣ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಓಕೆ, ಪರ್ಟಿಕ್ಯುಲರ್ಸ್ ಅಮೌಂಟ್. ರೆವೆನ್ಯೂ ಫ್ರಮ್ ಆಪ್ರೇಷನ್. ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂತಂದರೆ ಬಿಸ್ನೆಸ್ಸಿಂದ ಜನ್ರೇಟ್ ಮಾಡಿರೋ ಪ್ರಾಫಿಟ್ನ. ಓಕೆನಾ, ಅದರ್ ಇನ್ಕಮು ಇದೆ. ಓಕೆನಾ, ಅದರ್ ಇನ್ಕಮ್ 5,000 ಇದೆ. ಅದರ್ ಇನ್ಕಮ್ ಅಂತಂದರೆ ಇಂಟ್ರೆಸ್ಟ್ ರಿಸೀವ್ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ಏನಾದರೂ ಸೇಲ್ ಮಾಡಿ ಎಷ್ಟಂದ್ರೆ ಪ್ರಾಫಿಟ್ ಆಗಿರ್ಬೋದು. ಈ ಥರ ಇನ್ಕಮ್ ಇದೆ. ಕೆಳಗಡೆ ಕೊಟ್ಟಿರ್ತಾರೆ, ನೋಡೋಣ ಯಾವ ಇನ್ಕಮ್ ಕೊಟ್ಟಿದ್ದಾರೆ, ಬಟ್ ಎದರಿಂದ ಜನ್ರೇಟ್ ಆಗಿದೆ ಅಂತ ಕೆಳಗಡೆ ಕೊಡ್ತಾರೆ. ಓಕೆನಾ, ಎಕ್ಸ್ಪೆನ್ಸಸ್ ಇದೆ. ಎಕ್ಸ್ಪೆನ್ಸಸ್ ಇದೆ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, ಇದು ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಆಗುತ್ತೆ. ಓಕೆನಾ, ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ಸಲ್ಲಿ ಆಗುತ್ತೆ. ಆಮೇಲೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತಂದರೆ ಎಂಪ್ಲಾಯೀಸ್ ಎಲ್ಲ ಪೇ ಮಾಡಿದ್ದು. ಆಮೇಲೆ ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್ ಟೋಟಲ್ 7,000 ಇದೆ. ಇಲ್ಲಿ ನೋಡಿ, ನೋಟ್ ನಂಬರ್ 2 ಕೆಳಗಡೆ ಕೊಟ್ಟಿದ್ದಾರೆ ಇದರ ಎಕ್ಸ್ಪ್ಲನೇಷನ್. ಓಕೆನಾ, ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್. ಆಮೇಲೆ ಅದರ್ ಎಕ್ಸ್ಪೆನ್ಸಸ್ಸು 13,000 ಇದೆ. ಓಕೆನಾ, 13,000 ಇದೆ. ಇದಕ್ಕೂ ನೋಟ್ಸ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ? 20,000 ಇದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಂದರೆ ಈ ಇಯರ್ ಪ್ರೊವಿಷನ್ ಎಷ್ಟಿದೆ? ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಇದು ಟ್ಯಾಕ್ಸ್ ಪೇ ಇಲ್ಲ. ಓಕೆನಾ, ಇದನ್ನು ನೋಡಿ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ಅಂದರೆ ಈ ವರ್ಷ 8,000 ಪ್ರೊವಿಷನ್ ಮಾಡಿಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ಬೇಕಂತೇಳಿ. ಓಕೆನಾ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 12,000 ಇದೆ. ಇಲ್ಲಿ ನೋಡಿ, ನೋಟ್ಸ್ ಅಕೌಂಟ್ಸ್. ನೋಟ್ ನಂಬರ್ 1 ಅದರ್ ಇನ್ಕಮ್. ಇಲ್ಲಿ ಮೇಲ್ಗಡೆ ಇದೆಲ್ಲ ಅದರ್ ಇನ್ಕಮ್ ಇದೆಷ್ಟಿದೆ? 5,000 ಇದೆ. ಓಕೆನಾ, 5,000 ಅದರ್ ಇನ್ಕಮ್ ಇದೆ. ಅದರಲ್ಲಿ ಯಾವ್ಯಾವ ಇನ್ಕಮ್ ಇದೆ ಅಂತ ಹೇಳಿದ್ದಾರೆ ಅವರು. ಓಕೆನಾ, ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ 2,000 ಇದೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ. ಇನ್ಕಮ್ ಟ್ಯಾಕ್ಸ್ ರಿಫಂಡ್ 3,000 ಇದೆ. ಓಕೆನಾ, ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ಎಷ್ಟಿದೆ? 2,000. ಓಕೆನಾ, ಇನ್ಕಮ್ ಟ್ಯಾಕ್ಸ್ ರಿಫಂಡ್. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಎಷ್ಟಿದೆ? 3,000. ಓಕೆನಾ, ಟೋಟಲ್ 5,000 ಆಯಿತಾ? ಆಮೇಲೆ ಕೆಳಗಡೆ ನೋಟ್ ನಂಬರ್ 2 ಕೊಟ್ಟಿದ್ದಾರೆ. ಯಾವುದು? ಡಿಪ್ರಿಷಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್ 7,000 ಇದೆ. ಓಕೆನಾ, ಇಲ್ಲಿ ನೋಡಿ, ಡಿಪ್ರಿಷಿಯೇಷನ್ 7,000 ಇದೆ. ಗುಡ್ ವಿಲ್ ಅಮೋರ್ಟೈಸೇಷನ್ ಅಂತಂತಂದರೆ ಯಾವಾಗಾದ್ರೂ ಮಾರ್ಕೆಟಲ್ಲಿ ಏನಾದರೂ ಕಂಡೀಷನ್ ಇದ್ದರೆ ಗುಡ್ ವಿಲ್ನ ಅಮೋರ್ಟೈಸೇಷನ್ ಮಾಡ್ತಾರೆ. ಅಂತಂದರೆ ಗುಡ್ ವಿಲ್ ಇನ್ಕ್ರೀಸ್ ಆಗ್ಬೋದು, ಇಲ್ಲಪ್ಪ ಅಂದರೆ ಡಿಕ್ರೀಸ್ ಆಗ್ಬೋದು. ಡಿಕ್ರೀಸ್ ಆಗೋದಕ್ಕೆ ಏನಂತಾರೆ? ಅಮೋರ್ಟೈಸೇಷನ್. ಓಕೆನಾ, 2,000 ಇದೆ. ಇಲ್ಲಿ ನೋಡಿ, 7,000 ಟೋಟಲ್ಲು. ಇದರಲ್ಲಿ ಡಿಪ್ರಿಷಿಯೇಷನ್ನು 5,000 ಇದೆ. ಗುಡ್ ವಿಲ್ ಅಮೋರ್ಟೈಸೇಷನು 2,000 ಇದೆ. ಓಕೆನಾ, ಟೋಟಲ್ 7,000 ಆಯಿತು. ಈ ನೋಟ್ ನಂಬರ್ 3 ಅದರ್ ಎಕ್ಸ್ಪೆನ್ಸಸ್. ಓಕೆ, ಇಲ್ಲಿತ್ತು ನೋಟ್ ನಂಬರ್ 3 ಅದರ್ ಎಕ್ಸ್ಪೆನ್ಸಸ್. ಒಂದು ರೆಂಟ್ ಪೇ ಮಾಡಿದ್ದಾರೆ 10,000. ಆಮೇಲೆ ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್. ಓಕೆನಾ, ಇದನ್ನು ಎಕ್ಸ್ಪೆನ್ಸ್ ಆಗುತ್ತೆ. ಲಾಸ್ ಅಥವಾ ಎಕ್ಸ್ಪೆನ್ಸಸ್ 3,000 ಇದೆ. ನೋಡಿ, ಇದು ಟೋಟಲ್ 13,000 ಇದೆ. ನೋಟ್ ನಂಬರ್ 3 ಇದು ಟೋಟಲ್ 30,000 ಇದೆ. ಇದರಲ್ಲಿ ಒಂದು ರೆಂಟ್ ಪೇ ಮಾಡಿದ್ದಾರೆ. ರೆಂಟ್ ಎಷ್ಟು? 10,000. ಆಮೇಲೆ ಲಾಸ್ ಆಗಿದೆ. ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ಸೇಲ್ ಮಾಡಿದ್ದಾರೆ, ಅದರಲ್ಲಿ ಲಾಸ್ ಆಗಿದೆ ಇವರಿಗೆ. ಓಕೆನಾ, ಎಷ್ಟು? 3,000. ಓಕೆನಾ, ಆಮೇಲೆ ಇಲ್ಲಿ ನೋಡಿ, ಪ್ರಾಫಿಟ್ ಬಿಫೋರ್ ಇದು ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ. ನೋಟ್ಸ್ ಅಕೌಂಟ್ಸ್ ಆಯಿತಾ? ನೋಟ್ 1, ನೋಟ್ 2, ನೋಟ್ 3 ನೋಡಿದ್ವಿ. ಇವಾಗ ನೋಡಿ, ಎಡಿಷನಲ್ ಇನ್ಫಾರ್ಮೇಷನ್ ಇದೆ. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಓಪನಿಂಗ್ ಇಷ್ಟಿದೆ, ಕ್ಲೋಸಿಂಗ್ ಇಷ್ಟಿದೆ. ಓಕೆನಾ, ಈ ವರ್ಷದ ಪ್ರೊವಿಷನ್ ಕೊಟ್ಟಿದ್ದಾರೆ. ಕರೆಂಟ್ ಇಯರ್ ಪ್ರೊವಿಷನ್ ಕೊಟ್ಟಿದ್ದಾರೆ 8,000. ಇಲ್ಲಿ ಮೇಲ್ಗಡೆ ನೋಡ್ಬೋದು. ಇಲ್ಲಿ ನೋಡಿ, ಕರೆಂಟ್ ಇಯರ್ ಪ್ರೊವಿಷನು 8,000 ಇದೆ. ಓಕೆನಾ, ಇದು ಓಪನಿಂಗ್ ಪ್ರೊವಿಷನ್ ಆಯಿತು, ಇದು ಕ್ಲೋಸಿಂಗ್ ಪ್ರೊವಿಷನ್ ಆಯಿತು. ಕರೆಂಟ್ ಇಯರ್ ಪ್ರೊವಿಷನ್ ಇಷ್ಟಿದೆ. ಅಂದರೆ ಈ ವರ್ಷ ಟ್ಯಾಕ್ಸ್ ಎಷ್ಟು ಪೇ ಮಾಡಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ಅಕೌಂಟ್ ಆಗಬೇಕಾಗುತ್ತೆ, ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ಆಮೇಲೆ ರೆಂಟ್ ಪೇಯಬಲ್.
ರೆಂಟ್ ಪೇಯಬಲ್ ಇದು ಕರೆಂಟ್ ಲಯಬಿಲಿಟೀಸು, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಓಕೆನಾ. ಟ್ರೇಡ್ ಪೇಯಬಲ್ ಇದನ್ನು ಕರೆಂಟ್ ಲಯಬಿಲಿಟೀಸ್, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಟ್ರೇಡ್ ರಿಸೀವೇಬಲ್ ಇದು ಕರೆಂಟ್ ಅಸೆಟ್, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇನ್ವೆಂಟ್ರಿ ಇದನ್ನು ಕರೆಂಟ್ ಅಸೆಟ್ಸ್. ಗೊತ್ತಲ್ಲ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವ ಥರ ಮಾಡ್ತೀವಿ ಅಂತಂತಂದರೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆನಾ. ಇನ್ಕ್ರೀಸ್ ಇನ್ ಲಯಬಿಲಿಟಿ ಇತ್ತಂತಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇದ್ದರೆ ಆ್ಯಡ್ ಮಾಡ್ತೀವಿ, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇದ್ದರೆ ಲೆಸ್ ಮಾಡ್ತೀವಿ. ಓಕೆನಾ. ಅದೇ ಥರ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಇತ್ತಂತಂದರೆ ಲೆಸ್ ಮಾಡ್ತೀವಿ. ಓಕೆನಾ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಇದ್ದರೆ ಲೆಸ್ ಮಾಡ್ತೀವಿ, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇದ್ದರೆ ಪ್ಲಸ್ ಮಾಡ್ತೀವಿ. ಓಕೆನಾ. ಲಯಬಿಲಿಟಿಯನ್ನು ಯಾವ ಥರ ಡೈರೆಕ್ಷನಲ್ಲಿ ಹೋಗುತ್ತೆ ಅದೇ ಥರ ಮಾಡೋಣ. ಯಾಕಂದರೆ ಇನ್ಕ್ರೀಸ್ ಆದರೆ ಆ್ಯಡ್ ಮಾಡೋಣ, ಡಿಕ್ರೀಸ್ ಆದರೆ ಲೆಸ್ ಮಾಡೋಣ. ಅದೇ ಥರ ಕರೆಂಟ್ ಅಸೆಟ್ಸು ಉಲ್ಟಾ ಅಂದರೆ ರಿವರ್ಸು. ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದರೆ ಲೆಸ್ ಮಾಡಿ, ಡಿಕ್ರೀಸ್ ಆದರೆ ಆ್ಯಡ್ ಮಾಡಿ. ಓಕೆನಾ. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದು ಕೊಟ್ಟಿರ್ತೀನಿ, ಯಾವುದೋ ಒಂದು ಸರಿ ಗೋತ್ರು ಮಾಡಿ. ಓಕೆನಾ. ಇವಾಗ ನೋಡಿ ನಾವು ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ವರ್ಕಿಂಗ್ ನೋಟು ಇಲ್ಲಿ ನೋಡಿ, ನಾವು ಫಸ್ಟ್ ಏನು ತೊಗೋತೀವಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕಂತಂದರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಎಕ್ಸ್ಟ್ರಾಆರ್ಡಿನರಿ ಐಟಮ್. ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಎಕ್ಸ್ಟ್ರಾಆರ್ಡಿನರಿ ಐಟಮ್. ಎಕ್ಸ್ಟ್ರಾಆರ್ಡಿನರಿ ಐಟಮ್ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಇನ್ಕಮ್ ಟ್ಯಾಕ್ಸ್ ರಿಫಂಡ್. ಎಕ್ಸ್ಟ್ರಾಆರ್ಡಿನರಿ ಐಟಮ್ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಎವ್ರಿ ಇಯರ್ ಬರಲ್ಲ. ಒಂದೊಂದು ಸರಿ ಏನಾಗಿರುತ್ತೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಚುಲಿ ಪೇಯಬಲೇ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಫಂಡು ರೇರಾಗಿ, ಅಂದರೆ ನೀವು ಲಾಸ್ಟ್ ಇಯರ್ ಜಾಸ್ತಿ ಪೇ ಮಾಡಿದರೆ ಈ ವರ್ಷ ಏನಾದರೂ ನಿಮ್ಮ ಸೇಲ್ಸ್ ರೆವೆನ್ಯೂ ಕಮ್ಮಿ ಆಗಿದ್ದರೆ ಇನ್ಕಮ್ ಟ್ಯಾಕ್ಸ್ ಲಾಸ್ಟ್ ಇಯರ್ದು ಈ ವರ್ಷ ರಿಫಂಡ್ ಬರುತ್ತೆ. ಓಕೆನಾ. ಇದು ಎಕ್ಸ್ಟ್ರಾಆರ್ಡಿನರಿ ಐಟಮ್. ಓಕೆನಾ. ಇದು ಮಾರ್ಕ್ ಮಾಡ್ಕೊಳ್ಳಿ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಿಫೋರ್ ಎಕ್ಸ್ಟ್ರಾಆರ್ಡಿನರಿ ಐಟಮ್. ಓಕೆನಾ. ಇದು ಇಲ್ಲಿ ವರ್ಕಿಂಗ್ ನೋಟ್ ಮಾಡೋಣ. ವರ್ಕಿಂಗ್ ನೋಟ್ ನಂಬರ್ 1. ಓಕೆ, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಓಕೆನಾ. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ ನೋಡಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿ, ಇಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 12,000 ಇದೆ. ಓಕೆನಾ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 12,000. ಆ್ಯಡ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್. ಯಾಕಂತಂದರೆ ನಾವು ಇನ್ಕಮ್ ಟ್ಯಾಕ್ಸ್ ಪೇಡ್ ಲೆಸ್ ಮಾಡ್ತೀವಿ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಲೆಸ್ ಮಾಡಲ್ಲ. ಓಕೆನಾ. ಇದು 8,000 ಇದೆ. ಟೋಟಲ್ ಎಷ್ಟಾಯಿತು, 20,000 ಆಯಿತು. ಓಕೆನಾ. ಲೆಸ್ ಎಕ್ಸ್ಟ್ರಾಆರ್ಡಿನರಿ ಐಟಮ್, ಎಕ್ಸ್ಟ್ರಾಆರ್ಡಿನರಿ ಐಟಮ್. ಎಕ್ಸ್ಟ್ರಾಆರ್ಡಿನರಿ ಐಟಮ್ ಎಷ್ಟಿದೆ, ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಇದೆ. ಎಕ್ಸ್ಟ್ರಾಆರ್ಡಿನರಿ ಐಟಮ್ ನಾನು ಹೇಳಿದ್ನಲ್ಲ 3,000. ಓಕೆನಾ. ಇದು 3,000 ಲೆಸ್ ಮಾಡಿ, ಟೋಟಲ್ ಎಷ್ಟಾಯಿತು 7,000. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಎಕ್ಸ್ಟ್ರಾ ಆರ್ಡಿನರಿ ಐಟಮ್. ಓಕೆನಾ. ಇದು 17,000 ಬಂತು. ಇಲ್ಲಿ ನೋಡಿ, ಇದು 17,000 ನಾನು ಆ್ಯಸ್ ಇಟ್ ಈಸ್ ಇಟ್ಕೋತೀನಿ. ಓಕೆ. ಇದರೊಳಗೆ ನಾವು ನಿನ್ನೆ ಫಾರ್ಮೆಟ್ ನೋಡಿದ್ವಲ್ಲ, ಅದರಲ್ಲಿ ನಿನ್ನೆ ಪ್ರಾಫಿಟ್ ನೋಡಿದ್ವಲ್ಲ, ನಿನ್ನೆ ಫಾರ್ಮೆಟ್ ನೋಡಿದ್ವಲ್ಲ, ಅದರಲ್ಲಿ ನಾವೇನು ಮಾಡ್ತಿದ್ವಿ, ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ವಿ. ಓಕೆನಾ. ಅಡ್ಜಸ್ಟ್ಮೆಂಟ್ ಫಾರ್ ನಾನ್ ಕ್ಯಾಶ್ ಐಟಮ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್. ಓಕೆನಾ. ಅಡ್ಜಸ್ಟ್ಮೆಂಟ್ ಫಾರ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್. ಓಕೆನಾ. ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ ಯಾವ್ಯಾವ ಇದೆ ನಮ್ಮ ಇದರಲ್ಲಿ ಕ್ವಶನಲ್ಲಿ, ನಾನು ಇದು ಹೇಳ್ಕೊಡ್ಲ.
ಇದು ನೋಡಿ, ಇದು ನಾನ್ ಆಪರೇಟಿಂಗ್ ಐಟಮ್ಸ್, ಇದು ನಾನ್ ಆಪರೇಟಿಂಗ್ ಐಟಮಲ್ಲಿ ಬರುತ್ತೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ, ಓಕೆನಾ. ಡಿಪ್ರಿಷಿಯೇಷನ್ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್, ಗುಡ್ ವಿಲ್ ಅಮೋರ್ಟೇಷನ್ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್, ಓಕೆ. ಇದು ರೆಂಟು ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಇದು ನೋಡಿ ಅಂದರೆ ಇದು ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ನಾನ್ ಆಪರೇಟಿಂಗ್ ಅಂತಂತಂದರೆ ನಿಮ್ಮದು ಬಿಸ್ನೆಸ್ ಯಾವ ಆಪ್ರೇಷನಲ್ಲಿರುತ್ತೆ, ಅಂದರೆ ನಿಮ್ಮದು ಬಿಸ್ನೆಸ್ ಬರೀ ಕಿರಾಣ ದುಕಾನ್ ಇತ್ತಪ್ಪ ಅಂತಂದರೆ ಬರೀ ಸೇಲ್ಸ್ ಆಫ್ ಸ್ಟಾಕ್ಸ್ ಅದು ಮಾಡಬೇಕು. ಇಲ್ಲಪ್ಪ ಅಂತಂದರೆ ಬೇರೆ ಬಿಸ್ನೆಸ್ ಇತ್ತಂತಂದರೆ ಅದ್ರ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಏನಿದೆ ಅದನ್ನು ಬಿಟ್ಟು ಬೇರೆದು ಏನಾದರೂ ಎಕ್ಸ್ಟ್ರಾ ಆರ್ಡಿನರಿ ಮಾಡಿದಾರ ಅಂತ ನೋಡಿ. ಈ ಕಂಪ್ನಿದು ಮಷಿನರಿ ಸೆಲ್ ಮಾಡೋದು ನಾವು ಆಪ್ರೇಟಿಂಗ್ ಬಿಸ್ನೆಸ್ ಅಲ್ಲ, ಓಕೆನಾ. ಅದಕ್ಕೆ ಇದು ನಾನ್ ಆಪರೇಟಿಂಗ್ ಬಿಸ್ನೆಸ್ ಆಗುತ್ತೆ, ನಾನ್ ಆಪರೇಟಿಂಗ್ ಟ್ರಾನ್ಸಾಕ್ಷನ್ ಇದು, ಓಕೆನಾ. ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟಲ್ಲಿ ಫಸ್ಟು ಆ್ಯಡ್ ಮಾಡೋಣ. ಆ್ಯಡ್ ಡಿಪ್ರಿಷಿಯೇಷನ್ ಗುಡ್ ವಿಲ್ ಅಮೋರ್ಟೈಸೇಷನ್, ಯಾಕಂದರೆ ಇದು ನಾನ್ ಕ್ಯಾಶ್ ಐಟಮ್ ಇದೆ, ಓಕೆನಾ. ಡಿಪ್ರಿಷಿಯೇಷನ್ 5000 ಇದೆ, ಗುಡ್ ವಿಲ್ ಅಮೋರ್ಟೈಸೇಷನ್ 2000 ಇದೆ. 5000 ಆ್ಯಂಡ್ 2000 ಇವೆರಡು ಆ್ಯಡ್ ಮಾಡಿದ್ದೀವಿ, ಓಕೆನಾ. 5000 ಆ್ಯಂಡ್ 2000, ಓಕೆನಾ. ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ಇದೆ. ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ನಾವು ಲೆಸ್ ಮಾಡ್ತೀವಿ, ಓಕೆನಾ. ಲೆಸ್ ಮಾಡ್ತೀವಿ ಅಂದರೆ ನಮ್ಮದು ಪ್ರಾಫಿಟ್ ಕಮ್ಮಿ ಆಗಿರುತ್ತೆ, ಬಟ್ ಇದರಲ್ಲಿ ಆ್ಯಡ್ ಮಾಡಬೇಕು, ಓಕೆನಾ. ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್, ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್, ಓಕೆನಾ. ಎಷ್ಟಿದೆ ಅದು ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟು? 3000 ಇದೆ, ಓಕೆ. ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ 3000 ಇದೆ, ಓಕೆನಾ. ಇವಾಗ ಪ್ರಾಫಿಟ್ ಒಂದಿದೆ, ಲೆಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ, ಓಕೆನಾ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ ಎಷ್ಟಿದೆ ಇಲ್ಲಿ ನೋಡಿ, 2000 ಇದೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ 2000. ನಾವಿದು ಎದಕ್ಕೆ ಲೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಕ್ಯಾಶ್ ಫ್ಲೋ ಎಷ್ಟಾಗಿದೆ ಅಂತ ಕಂಡುಹಿಡಿಬೇಕು. ಬಟ್ ಇವು ನಾನ್ ಆಪರೇಟಿಂಗ್ ಐಟಮ್ಸ್ ಇದೆ. ನಾನ್ ಆಪರೇಟಿಂಗ್ ಐಟಮ್ಸ್ ಅಂತಂದರೆ ಇವಾಗ ಲಾಸ್ ಆಗಿದೆ, ನಾವು ಇಕ್ವಿಪ್ಮೆಂಟ್ ಸೇಲ್ ಮಾಡಿದ್ದೀವಿ, ಲಾಸ್ ಆಗಿದೆ, ಅದಕ್ಕೆ ನಾವು ಪ್ರಾಫಿಟಿಂದ ಲೆಸ್ ಮಾಡಿದ್ದೀವಿ, ಓಕೆನಾ. ಮುಂಚೆ ನಾವು ನೋಡಿ ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟ್ ಇದು ಅದರ್ ಎಕ್ಸ್ಪೆನ್ಸಸ್ಸಲ್ಲಿದೆ, ಓಕೆನಾ. ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ ಬರೀ ಇದು ನಾವು ಲೆಸ್ ಮಾಡಿದ್ದೀವಿ ಅದರ್ ಎಕ್ಸ್ಪೆನ್ಸಸ್, ಓಕೆನಾ. ಹಂಗಂದರೆ ನಮ್ಮದು ಪ್ರಾಫಿಟ್ ಕಮ್ಮಾಗಿರುತ್ತೆ, ಓಕೆನಾ. ಪ್ರಾಫಿಟ್ ಕಮ್ಮಾಗಿರುತ್ತೆ, ಅದ್ರ ಸಲುವಾಗಿ ನಾವು ಇದು ಲಾಸ್ ಆನ್ ಸೇಲ್ ಆಫ್ ಇಕ್ವಿಪ್ಮೆಂಟಿಂದ ಆ್ಯಡ್ ಮಾಡಿದ್ದೀವಿ. ಅದೇ ಥರ ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ ನಾವು ಇದು ಅದರ್ ಇನ್ಕಮಲ್ಲಿ ಆ್ಯಡ್ ಮಾಡಿದ್ದೀವಿ ನೋಡಿ. ಇದು ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ಕಮ್ ಅದರ್ ಇನ್ಕಮಲ್ಲಿ ಆ್ಯಡ್ ಮಾಡಿದ್ದೀವಿ, ಅದಕ್ಕೆ ನಾವು ಇದನ್ನು ಲೆಸ್ ಮಾಡ್ತಾ ಇದ್ದೀವಿ, ಓಕೆನಾ. ಇದು ಬಂತು, ಇದು ಆಪರೇಟಿಂಗ್ ಕ್ಯಾಶ್ ಫ್ಲೋ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್, ಓಕೆನಾ. ಎಷ್ಟು 17,000 ಪ್ಲಸ್ 3,000 20,000, 25 27 ಮೈನಸ್ 2 25, ಓಕೆನಾ. ಇದು 25,000 ಬಂತು. ಇವಾಗ ನೋಡಿ ಇಲ್ಲಿ ಚೇಂಜಸ್ ಇನ್ ಲೆಸ್ ಅಡ್ಜಸ್ಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಓಕೆನಾ. ವರ್ಕಿಂಗ್ ಕ್ಯಾಪಿಟಲ್ ಏನೇನು ಅಡ್ಜಸ್ಟ್ಮೆಂಟ್ ಇದೆ ಅದು ಮಾಡೋಣ, ಓಕೆನಾ. ಫಸ್ಟ್ ಆ್ಯಡ್ ಮಾಡೋಣ, ಆಮೇಲೆ ಲೆಸ್ ಮಾಡೋಣ. ಇವಾಗ ನೋಡಿ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಇದನ್ನು ಸ್ವಲ್ಪ ರಬ್ ಮಾಡ್ತೀನಿ. ಇದು ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ನು, ಇದು ನಾವು ಮಾಡಲೇಬೇಕು, ಪ್ರೊವಿಷನ್ ಅಕೌಂಟ್ ಹಾಕಲೇಬೇಕು ನಾವು, ಓಕೆನಾ. ಅದನ್ನು ಬಿಡಿ. ರೆಂಟ್ ಪೇಯಬಲ್ 2000 ಇತ್ತು, 2500 ಆಗಿದೆ, ಅಂದರೆ ಇದು 500 ಇನ್ಕ್ರೀಸ್ ಆಗಿದೆ, ಓಕೆನಾ. ಟ್ರೇಡ್ ಪೇಯಬಲ್ ಅಂದರೆ ಕರೆಂಟ್ ಲೈಬಿಲಿಟೀಸ್ ಇನ್ಕ್ರೀಸ್ ಆದರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಕರೆಂಟ್ ಲೈಬಿಲಿಟಿ ಇನ್ಕ್ರೀಸ್ ಆದರೆ ಆ್ಯಡ್ ಮಾಡಿ, ಡಿಕ್ರೀಸ್ ಆದರೆ ಲೆಸ್ ಮಾಡಿ. ಅದೇ ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆದರೆ ಲೆಸ್ ಮಾಡಿ, ಡಿಕ್ರೀಸ್ ಆದರೆ ಆ್ಯಡ್ ಮಾಡಿ, ಅದರದ್ದು ಉಲ್ಟಾ ಕರೆಂಟ್ ಲೈಬಿಲಿಟೀಸು. ಈ ಟ್ರೇಡ್ ಪೇಯಬಲ್ ಲೈಬಿಲಿಟಿ ಇದೆ, 21,000 ಇತ್ತು, 25,000 ಆಗಿದೆ, ಅಂದರೆ ಇದು 4,000 ಇನ್ಕ್ರೀಸ್ ಆಗಿದೆ. ಇವಾಗ ನೋಡಿ ಟ್ರೇಡ್ ರಿಸೀವಬಲ್ ಇದು ಕರೆಂಟ್ ಅಸೆಟ್ಸು 15,000ಇಂದ 21,000 ಆಗಿದೆ. ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ಲೆಸ್ ಮಾಡ್ತೀವಿ, ಅದು ಗೊತ್ತೇ ಇದೆ. 15,000ಇಂದ 21,000 ಆಗಿದೆ, ಅಂದರೆ 6,000, ಇದನ್ನು ಲೆಸ್ ಮಾಡಬೇಕು, ಓಕೆನಾ. ಇನ್ವೆಂಟ್ರಿ ಇದನ್ನು ಕರೆಂಟ್ ಅಸೆಟ್ಸ್ ಇದೆ, 25,000ಇಂದ 22,000 ಆಗಿದೆ, ಅಂದರೆ ಕರೆಂಟ್ ಅಸೆಟ್ಸು ಡಿಕ್ರೀಸ್ ಆಗಿದೆ,
ಇದು ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದೆ, ಇದು ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದೆ. ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದೆ ಅಂತಂದ್ರೆ ಅರ್ಥ ನಾವು ಆ್ಯಡ್ ಮಾಡಬೇಕು. ಓಕೆನಾ, 3000 ಆ್ಯಡ್ ಮಾಡಬೇಕು. ನೋಡಿ, ಟ್ರೇಡ್ ಪೇಬಲ್, ಇನ್ಕ್ರೀಸ್ ಇನ್ ಟ್ರೇಡ್ ಪೇಬಲ್. ಓಕೆನಾ, ನಾನಿಲ್ಲಿ ಬರ್ಕೋತೀನಿ. ಇನ್ಕ್ರೀಸ್ ಇನ್ ರೆಂಟ್ ಪೇಯಬಲ್. ಓಕೆನಾ, ಟ್ರೇಡ್ ಪೇಬಲ್ ಅಂತೆ, ಸಾರಿ, ರೆಂಟ್ ಪೇಯಬಲ್ ಎಷ್ಟು 500. ಓಕೆನಾ, ಆಮೇಲೆ ಇನ್ಕ್ರೀಸ್ ಇನ್ ಟ್ರೇಡ್ ಪೇಯಬಲ್. ಯಾಕಂತಂದರೆ ಇದು ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಕರೆಂಟ್ ಲೈಬಿಲಿಟೀಸ್ ಇದೆ. ಓಕೆನಾ, ಇನ್ಕ್ರೀಸ್ ಇನ್ ಟ್ರೇಡ್ ಪೇಬಲ್ 4000. ಆಮೇಲೆ ಆ್ಯಡ್ ಐಟಮ್ ಏನಿದೆ ಇನ್ನೊಂದು, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಓಕೆನಾ, ಡಿಕ್ರೀಸ್ ಇನ್ ಇನ್ವೆಂಟ್ರಿ, ಡಿಕ್ರೀಸ್ ಇನ್ ಇನ್ವೆಂಟ್ರಿ ಎಷ್ಟಿದೆ, 3000 ಇದೆ. ಓಕೆನಾ, ಇವಾಗ ಲೆಸ್ ಮಾಡೋಣ. ಲೆಸ್ ಐಟಮು ಒಂದೇ ಇದೆ, ಏನು, ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್. ಓಕೆನಾ, ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್. ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್ ಎಷ್ಟಿದೆ, 6000 ಇದೆ. ಓಕೆನಾ, ಇವಾಗ ನೋಡಿ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಿಫೋರ್ ಟ್ಯಾಕ್ಸ್ ಬರ್ತಿದ್ದು. ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್ ಬಂತು. ಓಕೆನಾ, ಎಷ್ಟು, 25,000, 6,000 ಇದರಲ್ಲಿ ಹೋದರೆ 1,000, 26,500. ಓಕೆನಾ, 26,500. ಇದರಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಡ್, ಆಮೇಲೆ ಆ್ಯಡ್ ಎಕ್ಸ್ಟ್ರಾರ್ಡಿನರಿ ಐಟಮ್. ಓಕೆನಾ, ಎಕ್ಸ್ಟ್ರಾರ್ಡಿನರಿ ಐಟಮ್ ಒಂದಿದೆ, ಅದನ್ನು ಆ್ಯಡ್ ಮಾಡ್ಬೇಕು ನಾವು. ಎಕ್ಸ್ಟ್ರಾರ್ಡಿನರಿ ಐಟಮ್ ಎಷ್ಟಿದೆ ಅಂತ ನಮಗೆ ಗೊತ್ತು, 3000 ಇದೆ. ಇವಾಗ ವರ್ಕಿಂಗ್ ನೋಟ್ ನಂಬರ್ 2, ಇಲ್ಲಿ ನೋಡಿ, ವರ್ಕಿಂಗ್ ನೋಟ್ ನಂಬರ್ 2, ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್. ಓಕೆನಾ, ಇದ್ರದ್ದೊಂದು ಅಕೌಂಟ್ ಹಾಕೋಣ. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತಂದ್ರೆ ಏನು? ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತಂದರೆ ನಿಮಗೆ ಗೊತ್ತೇ ಇದೆ. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತಂದರೆ ನಾವು ಹಿಂಗೆ ಯಾರಿಗಾದರೂ ಅಮೌಂಟ್ ಕೊಡಬೇಕಾಗಿತ್ತು ಅಂತಂದರೆ ನಾವು ಮುಂದೆ ಕೊಡಬೇಕು ಅಂತೇಳಿ ಸಹ ಇವಾಗೆ ಪ್ರೊವಿಷನ್ ಮಾಡಿ ಇಡ್ತೀವಿ. ಓಕೆನಾ, ಅದೇ ಥರ ಇನ್ಕಮ್ ಟ್ಯಾಕ್ಸು ಪೇ ಮಾಡ್ಬೇಕಂತ ಹೇಳಿ ಪ್ರೊವಿಷನ್ ಮಾಡಿ ಇಟ್ಟಿದ್ದೀವಿ. ಓಕೆನಾ, ಪ್ರೊವಿಷನ್ ಅಮೌಂಟು ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಓಕೆ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇಲ್ಲಿ ನೋಡಿ, ನಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ದು ಅಮೌಂಟು ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ 10,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ 30,000 ಇದೆ. ಓಕೆನಾ, ಓಪನಿಂಗ್ ಬ್ಯಾಲೆನ್ಸ್ 10,000 ಇದೆ, ಓಪನಿಂಗ್ ಬ್ಯಾಲೆನ್ಸ್ 10,000 ಇದೆ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು 13,000 ಇದೆ. ಓಕೆ, ಓಪನಿಂಗ್ ಬ್ಯಾಲೆನ್ಸ್ 10,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ 13,000 ಇದೆ. ಓಕೆನಾ, ಇವಾಗ ನೋಡಿ, ಕರೆಂಟ್ ಇಯರ್ ಪ್ರೊವಿಷನ್ ಎಷ್ಟಿದೆ ಬೈ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್. ಕರೆಂಟ್ ಇಯರ್ ಪ್ರೊವಿಷನ್ ಎಷ್ಟಿದೆ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನಮಗೆ. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ನಮಗೆ 8,000 ಕೊಟ್ಟಿದ್ದಾರೆ. ಓಕೆನಾ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ 8,000 ಕೊಟ್ಟಿದ್ದಾರೆ. ಓಕೆ, ಈ ಅಕೌಂಟ್ನ ಕ್ಲೋಸ್ ಮಾಡಿ. 18,000 ಇದು 30,000 ಇದೆ, ಟು ಇನ್ಕಮ್ ಟ್ಯಾಕ್ಸ್ ಪೇಡ್ ಆರ್ ಕ್ಯಾಶ್. ಓಕೆ, ಇದು ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಅಂದರೆ ನಾವು ಕರೆಂಟ್ ಇಯರ್ದು ಇನ್ಕಮ್ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದೀವಿ ಅಂತ. ಓಕೆನಾ, 18,000 ಮೈನಸ್ 13,000 5,000 ಬರ್ತಾ ಇದೆ. ಓಕೆನಾ, ಇಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್ ಪೇಡ್ 13,000 ಲೆಸ್ ಮಾಡಿದ್ದೆ, 13,000 ಅಂತೀವಿ, 5,000 ಲೆಸ್ ಮಾಡಿದ್ದೆ. ಓಕೆ, ಟೋಟಲ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟು ಬಂತು, ಕ್ಯಾಶ್
ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟು 26,500 5,000 ಲೆಸ್ ಮಾಡಿದರೆ 21,500 21,500 3,000 ಆ್ಯಡ್ ಮಾಡಿದರೆ 24,500 ಓಕೆನಾ 24,500 ಇಷ್ಟೇ ಇರೋದು. ಇವಾಗ ನಾನು ಇಷ್ಟು ಇಟ್ಟಿರ್ತೀನಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಇಲ್ಲಪ್ಪ ಅಂತಂದರೆ ಪಾಸ್ ಮಾಡಿ ಬರ್ಕೋತಿದ್ದೆ ಅಂದರೆ ಬರ್ಕೊಳ್ಳಿ ಓಕೆನಾ. ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಇದೇ ಥರ ಟೋಟಲ್ ಇರೋದೇ 15 ಕ್ವಶನ್ಸ್ ಏನೋ ಇದೆ ನಿಮ್ಮ ಇದರಲ್ಲಿ ಓಕೆನಾ. ನಾನು ಹಾಕ್ತೀನಿ ಒಂದು 3-4 ಕ್ಲಾಸಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಕಂಪ್ಲೀಟ್ ಮಾಡ್ಬೋಣ ಓಕೆ. ಇದಾದ ನೆಕ್ಸ್ಟ್ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ, ಸೆಕೆಂಡ್ PUC ಕ್ವಶನ್ ಪೇಪರ್ ಓಕೆನಾ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದೇ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಓವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ ಏನಿದೆ, ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಫೈಂಡ್ ಔಟ್ ಮಾಡಂತ ಹೇಳಿದ್ದಾರೆ ಓಕೆನಾ. ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಫೈಂಡ್ ಔಟ್ ಮಾಡಿ. ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಬರುತ್ತೆ, ಒಂದು ನಾನ್ ಕ್ಯಾಶ್ ಐಟಮ್, ನಾನ್ ಆಪರೇಟಿಂಗ್ ಐಟಮ್ ಓಕೆನಾ. ಆಮೇಲೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಓಕೆನಾ. ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ ಅಂತಂತಂದರೆ ಏನಂತಂದರೆ ಈ ಡಿಪ್ರಿಷಿಯೇಷನ್ ಆಯಿತು, ಡಿಪ್ರಿಷಿಯೇಷನು, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲು ಓಕೆನಾ. ಆಮೇಲೆ ಏನಾದರೂ ಪ್ರಾಫಿಟು, ಸೇಲ್ ಆಫ್ ಮಿಷನರಿ ಅಥವಾ ಇಕ್ವಿಪ್ಮೆಂಟು, ಏನಾದರೂ ಅಸೆಟ್ ಸೇಲ್ ಮಾಡಿ ಏನಾದರೂ ಪ್ರಾಫಿಟ್ ಆದರೆ ಅದನ್ನು ಆ್ಯಡು ಲೆಸ್ ಮಾಡಬೇಕು. ನಮಗೆ ಟೋಟಲ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಟ್ಟಿದ್ದಾರೆ, ಇದರಲ್ಲಿ ನಾವು ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಆ್ಯಡ್ ಮಾಡ್ಕೊಂಡ್ವಿ ಓಕೆನಾ. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಆ್ಯಡ್ ಮಾಡಿಕೊಂಡು ಲೆಸ್ನ ಎಕ್ಸ್ಟ್ರಾರ್ಡಿನರಿ ಐಟಮ್ ಲೆಸ್ ಮಾಡ್ಕೊಂಡ್ವಿ. ಇದು ನಮಗೇನಾಯಿತು, ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್. ನಾವು ಲಾಸ್ಟಿಗೆ ಎಕ್ಸ್ಟ್ರಾರ್ಡಿನರಿ ಐಟಮ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಓಕೆನಾ. ಇದರೊಳಗಡೆ ನೋಡಿ, ಏನಾದರೂ ನಾನ್ ಕ್ಯಾಶ್ ಐಟಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ. ಇವೆರಡು ನಾನ್ ಕ್ಯಾಶ್ ಐಟಮ್ ಇದೆ ಓಕೆನಾ, ನಾನ್ ಕ್ಯಾಶ್ ಐಟಮ್. ಆಮೇಲೆ ನಾನ್ ಆಪರೇಟಿಂಗ್ ಐಟಮ್ ಏನೇನಿದ್ರೆ ಆ್ಯಡು ಲೆಸ್ ಮಾಡ್ಕೊಳ್ಳಿ. ನೋಡು, ಪ್ರಾಫಿಟ್ ಇದ್ದರೆ ಲೆಸ್ ಮಾಡಿ, ಲಾಸ್ ಇದ್ದರೆ ಆ್ಯಡ್ ಮಾಡಿ. ಪ್ರಾಫಿಟ್ ಇದ್ದರೆ ಲೆಸ್ ಮಾಡಿ, ಲಾಸ್ ಇದ್ದರೆ ಆ್ಯಡ್ ಮಾಡಿ. ಇದು ಮಾಡ್ಕೊಂಡ ತಕ್ಷಣವೇ ನೆಕ್ಸ್ಟು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಿಮ್ಗೆ ಹೇಳಿದ್ದೀನಿ, ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ಆ್ಯಡ್ ಮಾಡಿ, ಡಿಕ್ರೀಸ್ ಆದರೆ ಲೆಸ್ ಮಾಡಿ. ಅದೇ ಥರ ಕರೆಂಟ್ ಅಸೆಟ್ಸ್ ಉಲ್ಟಾ, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದರೆ ಲೆಸ್ ಮಾಡಿ, ಡಿಕ್ರೀಸ್ ಆದರೆ ಆ್ಯಡ್ ಮಾಡಿ ಓಕೆನಾ. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಓಪನಿಂಗ್ ಇಷ್ಟಿತ್ತು, ಕ್ಲೋಸಿಂಗ್ ಇಷ್ಟಿದೆ ಓಕೆನಾ. ಕರೆಂಟ್ ಇಯರ್ ಪ್ರೊವಿಷನು 8,000 ಮಾಡಿದ್ದಾರೆ, ನಮಗೆ ಟೋಟಲ್ ಟ್ಯಾಕ್ಸ್ ಪೇಡ್ ಎಷ್ಟು ಮಾಡಿದ್ವಿ, 5,000 ಮಾಡಿದ್ವಿ ಓಕೆನಾ. ಇದು ಒಂದು ಅಡ್ಜಸ್ಟ್ಮೆಂಟು ಓಕೆ. ಐ ಥಿಂಕ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಯಾವುದು ಕ್ವಶನ್ ಡಿಫಿಕಲ್ಟ್ ಅನಿಸ್ತಿದೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದೇ ಕ್ವಶನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ. ಥ್ಯಾಂಕ್ ಯು ಗೈಸ್.